ರಿಯಾಲಿಟಿ ಶೋ ಅಂದ್ರೆ ಅದು ಸರಿಗಮಪ. ಇದೀಗ ಸರಿಗಮಪ ಸೀಸನ್ 21 ಕೂಡ ಅದ್ದೂರಿಯಾಗಿ ಮುಗಿದಿದೆ. ಗುರುವಾರ ಸೀಸನ್ 21ರ ಗ್ರ್ಯಾಂಡ್ ಫಿನಾಲೆ ಮುಗಿದಿದ್ದು, ವಿನ್ನರ್ ಯಾರು, ರನ್ನರ್ ಅಪ್ ಯಾರು ಅನ್ನೋದು ಕೂಡ ರಿವೀಲ್ ಆಗಿದೆ. ಈ ಬಾರಿಯ ಸೀಸನ್ ನಲ್ಲಿ ವಿಶೇಷವಾಗಿ ಮಹಿಳಾ ಸ್ಪರ್ಧಿಗಳೇ ಟಾಪ್ 3 ನಲ್ಲಿ ಸ್ಥಾನ ಗಳಿಸಿದ್ದಾರೆ. ಹಾಗಾದ್ರೆ ಸರಿಗಮಪ ಸೀಸನ್ 21ರ ವಿನ್ನರ್ ಪಟ್ಟ ಅಲಂಕರಿಸಿದ್ದು ಯಾರು, ಯಾರಿಗೆ ಯಾವ ಸ್ಥಾನ ಸಿಕ್ತು, ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವೀಕ್ಷಕರ ಅಚ್ಚುಮೆಚ್ಚಿನ ಸಿಂಗಿಂಗ್ ಶೋ ಸರಿಗಮಪ ಸೀಸನ್ 21 ಮುಕ್ತಾಯಗೊಂಡಿದೆ. ಗುರುವಾರ ಗ್ರ್ಯಾಂಡ್ ಫಿನಾಲೆ ಶೂಟಿಂಗ್ ಮುಕ್ತಾಯವಾಗಿದೆ. ಸೀಸನ್ 21ರ ಕೊನೆಯ ಘಟ್ಟದಲ್ಲಿ 6 ಮಂದಿ ಸ್ಪರ್ಧಿಗಳು ಗೆಲುವಿಗಾಗಿ ಪೈಪೋಟಿ ನಡೆಸಿದ್ರು. ಈ 6 ಮಂದಿ ಸ್ಪರ್ಧಿಗಳಲ್ಲಿ ಸರಿಗಮಪ ಟೈಟಲ್ ಯಾರ ಮುಡಿಗೇರುತ್ತೆ ಅನ್ನೋ ಕುತೂಹಲವಿತ್ತು. ಇದೀಗ ವೀಕ್ಷಕರ ಕುತೂಹಲಕ್ಕೆ ತೆರೆ ಬಿದ್ದಿದೆ. 6 ಫೈನಲಿಸ್ಟ್ಗಳಲ್ಲಿ ಈಗ ವಿನ್ನರ್ ಯಾರು ಅನ್ನೋದನ್ನ ಅನೌನ್ಸ್ ಮಾಡಲಾಗಿದೆ. ಹೌದು, ಸರಿಗಮಪ ಸೀಸನ್ 21ರ ಗ್ರ್ಯಾಂಡ್ ಫಿನಾಲೆಯನ್ನ ಜೀ ಕನ್ನಡ ವಾಹಿನಿ ಪ್ರಸಾರ ಮಾಡೋದಕ್ಕೂ ಮುನ್ನವೇ OTTಯಲ್ಲಿ ನೇರ ಪ್ರಸಾರ ಮಾಡಲಾಗಿತ್ತು. ಜೀ5 ನಲ್ಲಿ ಗುರುವಾರ ಗ್ರ್ಯಾಂಡ್ ಫಿನಾಲೆ ನೇರ ಪ್ರಸಾರ ಮಾಡಲಾಗಿದೆ. ಫಿನಾಲೆಯಲ್ಲಿ ಬಾಳು ಬೆಳಗುಂದಿ, ಶಿವಾನಿ, ಆರಾಧ್ಯ ರಾವ್, ರಶ್ಮಿ, ಅಮೋಘ ವರ್ಷ ಹಾಗೂ ದ್ಯಾಮೇಶ ಅಂತಿಮ 6 ಸ್ಪರ್ಧಿಗಳಾಗಿದ್ರು. ಇವರಲ್ಲಿ ಶಿವಾನಿ, ರಶ್ಮಿ ಹಾಗೂ ಆರಾಧ್ಯ ರಾವ್ ಮಧ್ಯೆ ಪೈಪೋಟಿ ನಡೆದಿತ್ತು. ಕೊನೆಯ ಸೆಣಸಾಟದಲ್ಲಿ ಬೀದರ್ನ ಶಿವಾನಿ ಸರಿಗಮಪ ಸೀಸನ್ 21ರ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಹೌದು, ಮೊದಲ ದಿನದಿಂದ ಕೊನೆವರೆಗೂ ಶಿವಾನಿ ಅವರು ಅದ್ಭುತವಾಗಿ ಹಾಡಿದ್ರು. ಅಷ್ಟೇ ಅಲ್ಲದೆ ಬೀದರ್ನ ಪ್ರತಿಭೆ ಶಿವಾನಿ ಅವರು ಹಾಡಿದ ಶಿವ ಶಿವ ಗಾಯನಕ್ಕೆ ಇಡೀ ಜನತೆ ತಲೆದೂಗಿದ್ರು. ಈ ಹಿಂದೆ ಶಿವಾನಿ ಹಿಂದಿ ಐಡಿಯಲ್ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿಯೂ ಅಲ್ಲಿ ಕೂಡ ಫೇಮಸ್ ಆಗಿದ್ರು. ಈಕೆಯೇ ಸರಿಗಮಪ ವಿನ್ನರ್ ಆಗ್ಬೇಕು ಅಂತ ಅದೆಷ್ಟೋ ವೀಕ್ಷಕರು ಆಸೆ ಪಟ್ಟಿದ್ರು. ಇದೀಗ ಸರಿಗಮಪ ಸೀಸನ್ 21ರ ಟ್ರೋಫಿಯನ್ನ ದಕ್ಕಿಸಿಕೊಂಡಿದ್ದಾರೆ. ಶಿವಾನಿಗೆ ಅಭಿಮಾನಿಗಳು ಹಾಗೂ ಆಪ್ತರು ಅಭಿನಂದನೆ ತಿಳಿಸಿದ್ದಾರೆ. ಇನ್ನು ಆರಾಧ್ಯ ರಾವ್ ಅವರು ಮೊದಲ ರನ್ನರ್ ಅಪ್ ಆಗಿದ್ದಾರೆ. ಆರಾಧ್ಯಗೆ ಶಿವಾನಿ ಜೊತೆ ನೇರವಾಗಿ ಟಿಕೆಟ್ ಫಿನಾಲೆ ಸಿಕ್ಕಿತ್ತು. ಈಕೆ ಅದ್ಭುತ ಗಾಯನದ ಮೂಲಕ ವೀಕ್ಷಕರನ್ನ ಮನರಂಜಿಸಿದ್ರು. ಆರಾಧ್ಯ ಗಾಯನಕ್ಕೆ ಸಂಗೀತ ಪ್ರೇಮಿಗಳು ಮನಸೋತಿದ್ರು. ಈಕೆ ವಿನ್ ಆಗ್ಬೇಕು ಅನ್ನೋದು ಕೂಡ ಅನೇಕರ ಆಸೆ ಆಗಿತ್ತು. ಆದ್ರೆ ಆರಾಧ್ಯ ರನ್ನರ್ ಅಪ್ ಸ್ಥಾನಕ್ಕೆ ಖುಷಿ ಪಟ್ಕೊಂಡಿದ್ದಾರೆ. ಇನ್ನು ಸರಿಗಮಪ ಸೀಸನ್ 21ರ 2ನೇ ರನ್ನರ್ ಅಪ್ ರಶ್ಮಿ ಆಗಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಕರು ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ಫಿನಾಲೆ ಜಡ್ಜ್ಮೆಂಟ್ ಸರಿಯಾಗಿದೆ, ನಿಜವಾದ ಪ್ರತಿಭೆಗೆ ವಿನ್ನರ್ ಪಟ್ಟ ಸಿಕ್ಕಿತು. ಈಗ 100% ಸಂಗೀತ ಜ್ಞಾನ ಇರುವವರಿಗೆ ನ್ಯಾಯ ಸಿಕ್ಕಿದೆ. ಸಂಗೀತದ ಜ್ಞಾನವುಳ್ಳ, ಸಂಗೀತವನ್ನೇ ಉಸಿರಾಗಿಸಿಕೊಂಡು ಇನ್ನೂ ಕೂಡ ಸಂಗೀತವನ್ನ ಕಲಿತಿರೋ ಶಿವಾನಿ ಗೆಲುವು ನಿಜವಾದದ್ದು. ಸಂಗೀತದ ಜ್ಞಾನವೇ ಇಲ್ಲದೆ ಇರುವವರನ್ನ ವಿನ್ ಮಾಡದೇ ಇರೋದು ಒಳ್ಳೆಯದ್ದೇ ಆಯ್ತು. ಇವಾಗ ಈ ಶೋಗೆ ಒಂದು ಕಳೆ ಬಂತು. ಬಾಳು ಬೆಳಗುಂದಿಯನ್ನ ಕೊನೆವರೆಗೂ TRPಗಾಗಿ ಉಳಿಸಿಕೊಂಡಿದ್ದು ಅಂತ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೇಕಿತ್ತು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.